ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಶ್ರೀ ಸಂಕಲ್ಪ ಸಿದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಆದಷ್ಟು ಚಾನಲ್ನ ಶೇರ್ ಮಾಡಿ. ಮೇಷರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಮೇಷರಾಶಿಗೆ 12ನೇ ಮನೆ ವ್ಯಯದಲ್ಲಿ ಶನಿ ಇರುವಂಥದ್ದಾಗಿರ್ಬೋದು, ಮತ್ತು ಲಾಭದಲ್ಲಿ ರಾಹು ಇರುವಂಥದ್ದು, ದ್ವಿತೀಯ ಭಾವದಲ್ಲಿ ಸ್ವಸ್ಥಾನಾಧಿಪತಿ ಕುಜ ಇರುವಂಥದ್ದಾಗಿರ್ಬೋದು, ಚತುರ್ಥ ಭಾವದಲ್ಲಿ ಗುರು. ಈ ಗ್ರಹ ಸಂಚಾರಗಳಿಂದ ನಿಮ್ಮ ರಾಶಿಯ ಫಲಾನುಫಲಗಳೇನು ಅನ್ನುವಂಥದ್ದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೇನೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ದೊರಕುವಂಥದ್ದು. ಅದರಲ್ಲಿ ಬುಧನ ಸ್ಥಾನ ಅಷ್ಟೊಂದು ನಿಮಗೆ ಅನುಕೂಲಕರವಾಗಿಲ್ಲದ ಕಾರಣ ಏನಾಗುತ್ತೆ, ನಿಮಗೆ ದೊಡ್ಡ ಹೂಡಿಕೆ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ಕಾಣಬಹುದು. ನಷ್ಟ ಅನುಭವಿಸುವಂತಕ್ಕಂಥ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಅದರ ಮೇಲೆ ಎಚ್ಚರವಿರಲಿ. ಹಾಗೆ ವ್ಯಾಪಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ರಿಸ್ಕನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನಂತರವಾಗಿ ಉದ್ಯೋಗ ಅಂತ ಬಂದಾಗ ತಿಂಗಳ ಆರಂಭದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗಿರುತ್ತೆ. ಹಾಗೆಯೇ ಮೇಲಾಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ತಗೊಳ್ಳುವಂತಕ್ಕಂಥ ಸಮಯ ಈ ಜುಲೈ ತಿಂಗಳಲ್ಲಿ ನಿಮ್ಮದಾಗಿರುತ್ತೆ. ನಂತರ ಕುಟುಂಬ ಮತ್ತು ಪ್ರೇಮ ಜೀವನ, ಪ್ರೀತಿಯಲ್ಲಿ ನೀವು ಸ್ವಲ್ಪ ಯಶಸ್ಸನ್ನು ಕಾಣಬಹುದು. ಯಾಕಂತಂದರೆ ಶುಕ್ರನ ಒಂದು ಅನುಕೂಲಕರ ಸ್ಥಾನದಿಂದಾಗಿ. ಮತ್ತು ಪ್ರೇಮಿಗಳ ನಡುವಿನ ನಂಬಿಕೆ ಕೂಡ ಹೆಚ್ಚಾಗುವಂಥದ್ದಾಗಿರುತ್ತೆ. ಮತ್ತು ಒಂದು ಸಪೋರ್ಟ್ ಸಿಸ್ಟಮ್ ಥರ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ನಿಮ್ಮ ಕಷ್ಟಕ್ಕೆ ಅವರು, ಅವ್ರ ಕಷ್ಟಕ್ಕೆ ನೀವು ಅನ್ನೋ ಥರ ಈ ಒಂದು ತಿಂಗಳು ಹೋಗುವಂಥದ್ದು. ಮತ್ತು ವೈವಾಹಿಕ ಜೀವನ ಅಂತ ತೆಗೆದುಕೊಂಡಾಗ ದಾಂಪತ್ಯ ಜೀವನ ಸುಖಮಯವಾಗಿ ಹೋಗ್ತಕ್ಕಂಥದ್ದು. ಸಂಗಾತಿಯಿಂದ ಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಕುಟುಂಬದಲ್ಲಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು, ಸಮಸ್ಯೆಗಳು ಎದುರಾಗಬಹುದು. ನೀವು ಆಡುವಂತಕ್ಕಂಥ ಮಾತಿನ ಮೇಲೆ ಬಹಳ ನಿಗವನ್ನು ಇಟ್ಕೊಂಡು ಹೋಗೋದು ಬಹಳ ಉತ್ತಮ. ಶಿಕ್ಷಣ ಅಂತ ಬಂದಾಗ 5ನೇ ಮನೆ ಅಧಿಪತಿ ರವಿ ದೃಷ್ಟಿ ನಿಮಗೆ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುವಂಥದ್ದಾಗಿರ್ಬೋದು. ಉನ್ನತ ವ್ಯಾಪಾರ ಹೋಗುವವರಿಗೆ ಅವಕಾಶಗಳು ಹೆಚ್ಚಾಗುವಂಥದ್ದು. ಹೈಯರ್ ಎಜುಕೇಷನನ್ನು ಮಾಡಲಿಕ್ಕೆ ಯಾರು ಬಯಸ್ತಾ ಇದ್ದೀರಿ ಅವ್ರಿಗೆ ಈ ಒಂದು ಜುಲೈ ಮಂತು ಒಳ್ಳೆಯ ಅವಕಾಶಗಳನ್ನು ಕೊಡಲಿದೆ. ಹಾಗೆ ವೀಕ್ಷಕರೇ, ಹಣಕಾಸಿನ ವಿಚಾರ ಅಂತ ಬಂದಾಗ ನಿಮಗೆ ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಅನಿರೀಕ್ಷಿತವಾಗಿರತಕ್ಕಂಥ ಧನಲಾಭಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು. ಮತ್ತು ನೀವು ಯಾವುದಾದ್ರೂ ಒಂದು ಹಳೆಯ ಸಾಲಗಳನ್ನು ಕೊಟ್ಟಿದ್ದೀರ, ಆ ಸಾಲ ಮರಳಿ ಬರುವಂತಕ್ಕಂಥ ಚಾನ್ಸಸ್ ಬಹಳ ಇದೆ. ಆದರೆ ಶನಿಯ ಒಂದು ಪ್ರಭಾವದಿಂದಾಗಿ 12ನೇ ಮನೆ ವ್ಯಯದಲ್ಲಿ ಶನಿ ಇರೋದ್ರಿಂದ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಯಾವ ಥರದ ದೊಡ್ಡ ಮಟ್ಟದ ಹೂಡಿಕೆಗಳಿಗೆ ನೀವು ಕೈಯನ್ನು ಹಾಕಬಾರ್ದು. ನಂತರವಾಗಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಶನಿ ಮತ್ತು ಕುಜನ ಪ್ರಭಾವದಿಂದಾಗಿ ಉದರ ಸಮಸ್ಯೆಗಳಾಗಿರ್ಬೋದು, ಬಾಯಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗುವಂತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ತುಂಬ ಗಮನವನ್ನು ಇಟ್ಕೋಬೇಕಾಗುತ್ತೆ. ಓವರಾಲ್ ಆಗಿ ಮೇಷರಾಶಿಯವ್ರ ಬಗ್ಗೆ ಹೇಳಬೇಕಂತಂದರೆ ಜುಲೈ 20ರ ತನಕ ಸ್ವಲ್ಪ ನಿಮಗೆ ಒದ್ದಾಟದ ಬದುಕಾಗಿರುತ್ತೆ. ಜುಲೈ 20 ಆದ ನಂತರ ಸ್ವಲ್ಪ ನಿರಳತೆಯನ್ನು ನಿಮಗೆ ಸಿಗುತ್ತೆ, ಸ್ವಲ್ಪ ರಿಲೀಫನ್ನು ಸಿಗುವಂಥದ್ದಿರುತ್ತೆ. ಸೊ ಅಲ್ಲಿವರೆಗೂ 20ನೇ ತಾರೀಕುವರೆಗೂ ಸ್ವಲ್ಪ ಹೆಚ್ಚಿನ ಒತ್ತಡಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಮೇಷರಾಶಿಯವರಿಗೆ ಪರಿಹಾರ ಏನಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನಿಮಗೆ ಶನಿಯ ಪ್ರಭಾವ ಚೆನ್ನಾಗಿದ್ದಿರೋ ಕಾರಣ ಶನಿಯ ದೇವಸ್ಥಾನಕ್ಕಾಗಿರ್ಬೋದು, ನವಗ್ರಹ ದೇವಸ್ಥಾನ ತಪ್ಪಿದ್ರೆ ಆಂಜನೇಯನ ಆರಾಧನೆಯನ್ನು ಮಾಡತಕ್ಕಂಥದ್ದಾಗಿರ್ಬೋದು. ಮತ್ತು ಮೇಷರಾಶಿಗೆ ಕುಜ ಅಧಿಪತಿ ಆಗಿರೋದ್ರಿಂದ ಕುಜನ ಮೂಲ ಮಂತ್ರವಾಗಿರತಕ್ಕಂತಹ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ ಅನ್ನುವಂತಕ್ಕಂಥ ಮಂತ್ರವನ್ನು ಪ್ರತಿ ಮಂಗಳವಾರ 7 ಮಂಗಳವಾರ ನಿತ್ಯ 7 ಬಾರಿ ಅಥವಾ 108 ಬಾರಿ ಜಪ ಮಾಡ್ತಾ ಬರಬೇಕು. ಹಾಗೆ ತೊಗರಿ ಕಾಳನ್ನು 7 ಮಂಗಳವಾರ ನವಗ್ರಹ ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಕೊಡ್ತಾ ಬನ್ನಿ. ನಿಮಗೆ ಕುಜನ ಪ್ರಭಾವ ಆಗಿರ್ಬೋದು, ಶನಿಯ ಪ್ರಭಾವ ಆಗಿರ್ಬೋದು ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಹಾಗೆ ಜಾತಕಾದಿ ದೋಷಗಳ ಬಗ್ಗೆ ತಿಳಿದುಕೊಳ್ಳುವಂಥ ಕುತೂಹಲ ಆಗಿರ್ಬೋದು, ಸಂತಾನದ ಬಗ್ಗೆ, ಮದುವೆ ವಿಚಾರದ ಬಗ್ಗೆ, ಕೌಟುಂಬಿಕ ಜೀವನದ ಬಗ್ಗೆ ಯಾವುದೇ ಥರದ ಸಮಸ್ಯೆಗಳಿಗೆ ನೀವು ಕಾರಣ ಮತ್ತು ಪರಿಹಾರ ತಿಳ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮತ್ತು ಕನ್ಸಲ್ಟೇಷನ್ನ ಬುಕ್ ಮಾಡಿಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.